ಮಾಸ್ತಿಗುಡಿ ಚಿತ್ರದ ಕ್ಲೈಮ್ಯಾಕ್ಸ್ಗಾಗಿ 100 ಅಡಿ ಎತ್ತರದಿಂದ ದುನಿಯಾ ವಿಜಯ್ ಜಿಗಿಯೋಕೆ ಸಾಹಸವನ್ನ ಮಾಡೋಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಮಾಸ್ತಿಗುಡಿ ಚಿತ್ರಕ್ಕಾಗಿ ಪ್ರಾಣವನ್ನ ಪಣಕ್ಕಿಟ್ಟು ಭರ್ಜರಿ ಸಾಹಸಕ್ಕೆ ದುನಿಯಾ ವಿಜಯ್ ಇಳಿದಿದ್ದಾರೆ. ಮಾಸ್ತಿಗುಡಿ ಕ್ಲೈಮ್ಯಾಕ್ಸ್ಗಾಗಿ 100 ಅಡಿ ಎತ್ತರದಿಂದ ಡೈವ್ ಹೊಡೆಯೋಕೆ ದುನಿಯಾ ವಿಜಯ್ ಮುಂದಾಗಿದ್ದಾರೆ. ದುನಿಯಾ ವಿಜಯ್ ಜೊತೆಗೆ ಹೆಲಿಕಾಪ್ಟರ್ನಿಂದ ಅನಿಲ್ ಮತ್ತು ಉದಯ್ ಕೂಡ ಧುಮುಕಿದ್ದಾರೆ. ಫೈಟ್ ಮಾಸ್ಟರ್ ಡಾಕ್ಟರ್ ರವಿ ವರ್ಮಾ ಸಾಹಸ ನಿರ್ದೇಶನದಲ್ಲಿ ಕ್ಲೈಮ್ಯಾಕ್ಸ್ ಫೈಟಿಂಗ್ ನಡೀತಾ ಇದೆ. ನಾಗಶೇಖರ್ ನಿರ್ದೇಶನದಲ್ಲಿ ಚಿತ್ರೀಕರಣವಾಗ್ತಾ ಇರುವಂತಹ ಮಾಸ್ತಿಗುಡಿ ಸಿನಿಮಾ ಇದು. ಮಾಗಡಿ ಸಮೀಪದ ತಿಪ್ಪಗೊಂಡನಹಳ್ಳಿ ಡ್ಯಾಂ ಬಳಿ ಚಿತ್ರೀಕರಣವಾಗ್ತಾ ಇದೆ. ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ಇದು. ಹೆಲಿಕಾಪ್ಟರ್ನ ಮೂಲಕ ಮೇಲಿನಿಂದ ಜಿಗಿತಾರೆ. ಒಂದ್ ಕಡೆ ಚೇಸ್ ಮಾಡ್ಕೊಂಡು ಹೋಗ್ತಾರೆ ವಿಲನ್ಗಳನ್ನ. ಅದಾದ ನಂತರ ಹೆಲಿಕಾಪ್ಟರ್ ಮೂಲಕ 100 ಅಡಿ ಎತ್ತರದಿಂದ ಕೆಳಗಡೆ ಜಿಗಿತಾರೆ. ಇದು ಒಂದು ರೀತಿಯಾಗಿ ಪ್ರಾಣವನ್ನೇ ಪಣಕ್ಕಿಟ್ಟು ಭರ್ಜರಿ ಸಾಹಸಕ್ಕೆ ಮುಂದಾಗಿರೋದು ದುನಿಯಾ ವಿಜಯ್ ಅವರ ಮಾಸ್ತಿಗುಡಿ ಚಿತ್ರಕ್ಕಾಗಿ ಮಾಡ್ತಾ ಇರುವಂತಹ ಸಾಹಸ. ಮಾಸ್ತಿಗುಡಿ ಚಿತ್ರದ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ನಡೀತಾ ಇದೆ. ಇದು ಮಾಗಡಿ ಸಮೀಪದ ತಿಪ್ಪಗೊಂಡನಹಳ್ಳಿಯ ಡ್ಯಾಂ ಬಳಿ ಚಿತ್ರೀಕರಣಗೊಳ್ತಾ ಇದೆ. ಅಲ್ಲಿ ಕ್ಲೈಮ್ಯಾಕ್ಸ್ ಸೀನ್ಗಾಗಿ ಹೆಲಿಕಾಪ್ಟರ್ ಮೂಲಕ 100 ಅಡಿ ಎತ್ತರದಿಂದ ಜಿಗಿತಾ ಇದ್ದಾರೆ. ಯಾಕೆ ಜಿಗಿತಾ ಇದ್ದಾರೆ ಅನ್ನೋದು ಇನ್ನೂ ಕೂಡ ತಿಳಿದು ಬರಬೇಕಾಗಿದೆ. ಆದರೆ ಅಂತಹ ಸಾಹಸಕ್ಕಂತೂ ದುನಿಯಾ ವಿಜಯ್ ಮುಂದಾಗಿದ್ದಾರೆ. ಆ ದೃಶ್ಯಾವಳಿಗಳನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಈಗೆಲ್ಲವೂ ಕೂಡ ಸಜ್ಜಾಗ್ತಾ ಇದ್ದಾರೆ ಅಲ್ಲಿ. ಮಾಸ್ತಿಗುಡಿ ಚಿತ್ರದ ಕ್ಲೈಮ್ಯಾಕ್ಸ್ ಶೂಟಿಂಗ್ ಈಗಾಗಲೇ ನಡೀತಾ ಇದೆ ಅಲ್ಲಿ. ಅದಕ್ಕೂ ಮೊದಲು ದುನಿಯಾ ವಿಜಯ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಲ್ಲಿ ಭಾಗವಹಿಸಕ್ಕಿಂತಲೂ ಮುಂಚಿತವಾಗಿ ನಮ್ಮ ಜೊತೆಗೆ ಮಾತನಾಡಿದ್ರು. ಏನ್ ಮಾತಾಡಿದ್ರು ದುನಿಯಾ ವಿಜಯ್ ನೋಡಿ. ನ ಮಟ್ಟಿಗೆ ಇವತ್ತೊಂದು ದಿನ, ಈ ದಿನ ಸಖತ್ ಮಹತ್ತರವಾದಂತಹ ದಿನ. ಒಂದು ಚಿತ್ರರಂಗದಲ್ಲಿ ಒಂದು ದೊಡ್ಡದಾದಂತಹ ಒಂದು ಸ್ಟಂಟ್ ನ ಮಾಡಕ್ ಹೊರಟಿದೆ ಮಾಸ್ತಿಗುಡಿ ಚಿತ್ರತಂಡ. ನಮಸ್ತೆ. ಮೊದಲಿಗೆ ಇವತ್ತು ಏನ್ ನಡೀತಾ ಇದೆ, ನಾವೆಲ್ಲಿದ್ದೀವಿ ಅನ್ನೋ ಮಾಹಿತಿ ವೀಕ್ಷಕರಿಗೆ. ಇವತ್ತಿನ ಸೀಕ್ವೆನ್ಸ್ ಏನಿದೆ ರೋಮಾಂಚನಕಾರಿ ಸೀಕ್ವೆನ್ಸ್ ಆಗಿದೆ. ಇದು ಜೀವನ ಮತ್ತು ಮರಣದ ನಡುವೆ ನಡೆಯುವಂತಹ ಒಂದು ರೋಮಾಂಚನಕಾರಿ ಸೀಕ್ವೆನ್ಸ್. ನಮ್ಮ ಹೀರೋ ದುನಿಯಾ ವಿಜಯ್ ಅವರು, ನಮ್ಮ ವಿಲನ್ಸ್ ಅನಿಲ್ ಮತ್ತು ಉದಯ್ ಓಡ್ತಾ ಇರುವಂತಹ ಒಂದು ಹೆಲಿಕಾಪ್ಟರ್, ರನ್ನಿಂಗ್ ಹೆಲಿಕಾಪ್ಟರ್, ಒಂದು 100 ಅಡಿ ಮೇಲಿರುವಂತಹ ಒಂದು ಹೆಲಿಕಾಪ್ಟರ್ನಿಂದ ನೇರವಾಗಿ ನೀರಿಗೆ ಧುಮುಕ್ತಾ ಇದ್ದಾರೆ. ಸ್ಟಂಟ್ ಅಲ್ಲಿ ಭಾಗಿಯಾಗ್ತಾರಂತ ಇಬ್ಬರು ಕಲಾವಿದರು ನನ್ನ ಜೊತೆ ಇದ್ದಾರೆ. ಸೊ ಅನಿಲ್ ಮತ್ತೆ ಉದಯ್ ಅವರು, ಫಸ್ಟ್ ನಿಮ್ಮನ್ನು ಮಾತಾಡ್ಸ್ಬಿಡ್ತೀನಿ ಸರ್. ಹೇಗೆ ಅನಿಸ್ತಾ ಇದೆ? ತುಂಬಾ ಭಯ ಆಗ್ತಾ ಇದೆ, ಹೊಸದಂತೂ ಅನಿಸ್ತಾ ಇದೆ ಅಷ್ಟೇ. ಸೊ ಉದಯ್ ರೈನ ನಿಮ್ ಸ್ವಿಮ್ಮಿಂಗ್ ಬರುತ್ತಾ? ಏನೇನು ತಯಾರಿ ಮಾಡಿದ್ರೆ? ಏನಾದ್ರು ರಾತ್ರಿ ಬಿಲ್ಡಿಂಗ್ ಮೇಲಿಂದ ಡಗಿ ಹೊಡೆದ್ರ? ಸೇಮ್ ನನಗೂ ಸ್ವಿಮ್ಮಿಂಗ್ ಬರುತ್ತೆ ಲೈಟ್ ಆಗಿ, ಬಟ್ ಅಷ್ಟು ಏನ್ ದೊಡ್ಡ ಸ್ವಿಮ್ಮರ್ಗಳಲ್ಲ. ಬಿದ್ದು ಎದ್ದು ಬರ್ತೀನಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಬರಲ್ಲ ನಮ್ಗೆ. ಸ್ಯಾಂಡಲ್ವುಡ್ ರ್ಯಾಂಬೋ ದುನಿಯಾ ವಿಜಯ್ ಅವರ ಜೀವನದಲ್ಲಿ ಇದೊಂದು ತುಂಬಾ ಸ್ಪೆಷಲ್ ಆಗಿರುವಂತಹ ದಿನ. ಯಾಕಂದ್ರೆ ಒಂದು ತುಂಬಾ ದೊಡ್ಡ ಸ್ಟಂಟ್ ನ ಇವತ್ತು ಕೈ ಹಾಕ್ತಾ ಇದ್ದಾರೆ. ಸೊ ಸ್ಟಂಟ್ಸ್ ಅವ್ರಿಗೆ ಮಾಮೂಲಿನೇ, ಆದ್ರೆ ಇದು ಕೂಡ ತುಂಬಾ ರಿಸ್ಕ್ ಅಂತ ನನ್ಗೆ ಅನಿಸ್ತದೆ. ಅವ್ರಿಗೆ ಎಷ್ಟು ರಿಸ್ಕ್ ಅನ್ಸುತ್ತೆ, ಎಷ್ಟು ಕಾಮನ್ ಅನ್ಸುತ್ತೆ, ಅವ್ರನ್ನ ಕೇಳಿ ತಿಳ್ಕೋಣ. ಸರ್, ಮಾಸ್ತಿಗುಡಿ ಸೆಟಲ್ ಇದೀವಿ. ಸೊ ಈಗ ನೀವು ಡೈ ಹೊಡಿತೀರಾ ಅಂತ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ ನೋಡೋದಕ್ಕೆ. ಸೊ ಒಂದು ಅಟೆಂಪ್ಟ್ ಮಾಡಕ್ ಮುಂಚೆ ಅದ್ರ ಬಗ್ಗೆ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಇದು ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಕೊನೆಯ ದೃಶ್ಯ. ಇಲ್ಲಿ ನಾವು ಇವತ್ತು ಚಾಪರಿಂದ ಜಂಪ್ ಮಾಡಬೇಕು ಅಂತ ಕಾನ್ಸೆಪ್ಟ್ ಸ್ಕ್ರೀನ್ ಪ್ಲೇ ಮಾಡಬೇಕಾದ್ರೆ ಬಂದಿದ್ದು ವಿಷಯ. ಸೊ ಹಂಗಾಗಿ ಇನ್ನೇನು ಚಾಪರ್ ಬರೋ ಟೈಮು ಬಂದ ತಕ್ಷಣ ಫಸ್ಟ್ ಶಾಟ್ ಅದನ್ನೇ ಮಾಡ್ತೀವಿ, ವಾಟರ್ ಜಂಪ್ ಮಾಡೋದು. ನಮಗೆ ಸ್ಪೆಷಲಿ ಈ ಮಾಸ್ತಿಗುಡಿ ತುಂಬಾ ಸ್ಪೆಷಲ್ ಮೂವಿ. ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಸೊ ಅಷ್ಟೇ ನಮಗೂ ಕೂಡ ಕುತೂಹಲ ಇದೆ, ಕಾತರ ಇದೆ. ಹೆಂಗ್ ಡೈ ಹೊಡಿತೀರಾ, ಹೆಂಗೆ ಏನಿರುತ್ತೆ ಆ ಸೀನು ಸೀಕ್ವೆನ್ಸ್ ಅನ್ನೋದು. ಸೊ ಆಲ್ ದ ಬೆಸ್ಟ್, ಒಳ್ಳೆದಾಗಲಿ, ಯಾವುದೇ ರೀತಿ ತೊಂದರೆ ಇಲ್ಲದೆ ಸೇಫ್ ಆಗಿ ಆರಾಮಾಗಿ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ಇದಿಷ್ಟಾಗಿತ್ತು ವಿಜಯ್ ಅವರ ಮಾತುಗಳು. ಅಂತಂದ್ರೆ ಒಂದು ಡಿಫ್ರೆಂಟ್ ಆಗಿರುವಂತಹ ಒಂದು ಆಕ್ಷನ್ ಸೀಕ್ವೆನ್ಸ್ ನ ಇವತ್ತು ಪ್ರಾಕ್ಟೀಸ್ ಮಾಡ್ತಿದ್ರು, ಇವತ್ತು ಮಾಡ್ತಿದ್ದಾರೆ. ಸೊ ಎಲ್ಲ ಕೂಡ ಒಳ್ಳೇದಾಗ್ಲಿ ಅನ್ನೋದು ಎಲ್ಲರ ಒಂದು ಮಾತು. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ರೇಷ್ಮಿ ಜೊತೆ ಹರೀಶ್ ಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ. ನನ್ನ ಸಹೋದ್ಯೋಗಿ ಹರೀಶ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಹೇಗೆ ನಡೀತಾ ಇದೆ ಚಿತ್ರೀಕರಣ? ಆಯ್ತಾ ಜಂಪು, ಇನ್ನೂ ಇಲ್ವಾ? ನಡೀತಾ ಇದೆ ಅರುಣ್. ಇದು ಒಂದು ಸ್ಯಾಂಡಲ್ವುಡ್ ನಲ್ಲಿ ಒಂದು ರೀತಿಯ ಒಂದು ವಿಭಿನ್ನವಾದಂತಹ ಒಂದು ಪ್ರಯತ್ನ ಮಾಡ್ತಾ ಇದೆ ಮಾಸ್ತಿಗುಡಿ ಚಿತ್ರತಂಡ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಾರದು. ಈ ಹಿಂದೆ AK-47 ಒಂದು ಸಿನಿಮಾದಲ್ಲಿ, ಶಿವರಾಜ್ ಕುಮಾರ್ ಅಭಿನಯದ ಸಿನಿಮಾದಲ್ಲಿ ಈ ರೀತಿ ಒಂದು ಹೆಲಿಕಾಪ್ಟರ್ ನ ಬಳಸಿ ಒಂದು ಸಾಹಸ ದೃಶ್ಯಗಳನ್ನ ಚಿತ್ರೀಕರಿಸಲಾಯಿತು. ಅದಾದ ನಂತರ ಈಗ ಇದೊಂದು ಈ ರೀತಿಯ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಮಾಸ್ತಿಗುಡಿ ಚಿತ್ರತಂಡ. ಬೆಂಗಳೂರು ಹೊರವಲಯದಲ್ಲಿ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಒಂದು ಚಿತ್ರೀಕರಣ ನಡೀತಾ ಇರೋದು. ಇದ್ರ ವಿಶೇಷ ಏನಪ್ಪಾ ಅಂದ್ರೆ ಹೆಲಿಕಾಪ್ಟರ್ 100 ಅಡಿ ಎತ್ತರದಿಂದ, ಅಂದ್ರೆ ನೀರಿನ ಮೇಲ್ಗಡೆ 100 ಅಡಿ ಎತ್ತರದಲ್ಲಿ ರನ್ ಹೋಗ್ತಾ ಇರುತ್ತೆ.
ಹೋಗ್ತಾರಂತ ರನ್ನಿಂಗ್ ಅಲ್ಲಿ ಇರುವಂತ ಹೆಲಿಕಾಪ್ಟರ್ ಇಂದ ಚಿತ್ರದ ವಿಲನ್ ಗಳಿಬ್ರು ಮತ್ತೆ ಹೀರೋ 3 ಜನ ಕೂಡ ಡೈವ್ ಮಾಡ್ತಾರೆ ಅನ್ನುವಂಥದ್ದು ಈಗ ಚಿತ್ರತಂಡದಿಂದ ನಮ್ಗೆ ಕೊಟ್ಟಿರುವಂತ ಮಾಹಿತಿ. ಈಗ ಆಲ್ರೆಡಿ ಒಂದಷ್ಟು ದೃಶ್ಯಗಳನ್ನ ಚಿತ್ರೀಕರಿಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರು ಹೆಲಿಕಾಪ್ಟರ್ ಮುಖಾಂತರ ಮೇಲಕ್ಕೆ ಹೋಗ್ತಾ ಇದ್ದಾರೆ. ಅದಾದ್ಮೇಲೆ 100 ಅಡಿ ಎತ್ತರದಿಂದ ಅವರು ಕೆಳಗೆ ಡೈವ್ ಮಾಡ್ತಾರೆ ಅರುಣ್. ಓಕೆ, ಬಟ್ ಭಾರಿ ಕುತೂಹಲ ಇದೆ ಇದು. 100 ಅಡಿ ಎತ್ತರದಿಂದ ಅಂದ್ರೆ ಸರಿಸುಮಾರಾಗಿ ಲೆಕ್ಕಾಚಾರ ಇಟ್ಕೊಳಕ್ಕಾಗಲ್ಲ, ಒಂದಿಷ್ಟು ಹೆಚ್ಚು ಕಡಿಮೆನೂ ಆಗುತ್ತೆ ಅನ್ಸುತ್ತೆ ಅಲ್ವಾ? ಹೌದೌದು. ಆದ್ರೆ ಇದರಲ್ಲಿ ಈ ಒಂದು ವಿಷಯ ಏನು ಅಂತಂದ್ರೆ 100 ಅಡಿ ಎತ್ತರದಿಂದ ಧುಮ್ಕೋದು ಕೂಡ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಬಹಳಷ್ಟು ಟ್ರೈನಿಂಗ್ ಆಗಿರುತ್ತೆ, ಇದ್ರ ಬಗ್ಗೆ ಬಹಳಷ್ಟು ಅವ್ರ ಮನಸ್ಸಿಗೆ ಧೈರ್ಯವನ್ನ ತುಂಬಿರುವಂತ ಕೆಲಸಗಳೆಲ್ಲ ಆಗಿರುತ್ತೆ. ಆದ್ರೆ ಇದ್ರಲ್ಲಿ ವಿಶೇಷ ಏನಂದ್ರೆ ರನ್ನಿಂಗ್ ಅಲ್ಲಿ ಇರುತ್ತೆ, ಅದು ಹೋಗ್ತಾ ಇರುತ್ತೆ, ಚಾಪರ್ ಹೋಗ್ತಾ ಇರುತ್ತೆ, ಮೂವ್ ಆಗ್ತಾ ಇರ್ಬೇಕಾದ್ರೆ ಅವ್ರು ಅಲ್ಲಿಂದ ಧುಮುಕ್ತಾರೆ. ಇದು ಸಮಥಿಂಗ್ ಸ್ಪೆಷಲ್ ಅಂತ ಅನ್ಸುವಂತ ವಿಷಯ ಅರುಣ್. ಓಕೆ ಹರೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಬೇಕರಿ ಐಟಮ್ ತಿನ್ನುವ ಪ್ರಿಯರಾಗಿದ್ರೆ ನೀವು ನೋಡ್ಲೇಬೇಕಾದಂತಹ ಒಂದು ಸ್ಟೋರಿ. ಬಿಕಾಸ್ ಬೇಕರಿಗಳಿಗೆ ಸಪ್ಲೈ ಆಗ್ತಿರೋದು ನಾನ್ ವೆಜ್ ಡಾಲ್ಡಾ. ಬೀದರ್ನ ಖಾಸಗಿ ಕಾಲೇಜಿನಲ್ಲಿ ಡ್ರಗ್ಸ್ ಮಾಫಿಯಾದ ಅಟ್ಟಹಾಸ ಮಿತಿ ಮೀರಿದೆ. ಈ ಹಿಂದೆ ಇದೇ ಕಾಲೇಜಿನಲ್ಲಿ ಡ್ರಗ್ಸ್ ವ್ಯಸನಗಳಿಂದ ವಿದ್ಯಾರ್ಥಿನಿಯೊಬ್ಬಳು ಸಾವಿಗೆ ಶರಣಾಗಿದ್ಲು. ಆದ್ರೆ ಸಂಬಂಧಪಟ್ಟವರು ಇನ್ನೂ ಎಚ್ಚುತ್ತಿಲ್ಲ. ಹೀಗಾಗಿ ಮಾದಕ ವ್ಯಸನಿಗಳ ಕಿರುಕುಳದಿಂದ ಮತ್ತೊಬ್ಬ ವಿದ್ಯಾರ್ಥಿ ಸಾವಿನ ಮನೆ ಸೇರಿದ್ದಾನೆ.